ಓಕೆ, ಇವಾಗ ನಾವು ಹೊರಡ್ತಿದ್ದೀವಿ. ಎಲ್ಲ ಟಿಫನ್ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ ಟಿಫನ್ನು. ಸೊ ನನ್ನ ಫೇವ್ರೇಟ್ ಇದು, ನನ್ನ ಫೇವ್ರೇಟ್. ಅಮ್ಮ ಕಿಚನ್ಗೆ ಹೋಗ್ತೀಯಾ? ಏನಿದು? ಮಸಾಲ. ಅವಲಕ್ಕಿ ಮಸಾಲಾನ ಇದು? ಅವಲಕ್ಕಿ ಒಗ್ಗರಣೆನಾ? ಚೆನ್ನಾಗಿದೆಯಮ್ಮ? ಬಟ್ಟೆ ಓಕೆ. ಇನ್ನ ಡ್ಯಾಡಿ ಮೂತಿ ಎತ್ತು ತೆಕ್ಕ. ಇಲ್ಲ, ಈಗ ಹೋಯ್ತು. ಮತ್ತೆ ಮಾವ ಇನ್ನೇನ್ ಸಮಾಚಾರ? ಇನ್ನೇನ್ ಮಾವ ಸಮಾಚಾರ? ಎಲ್ಲ ನಿಮ್ದೆ. ನೀವು ಹೋಗ್ಬಿಟ್ಟು ಫೋನ್ ಮಾಡಿ, ನಿಧಾನ ಹೋಗಿ, ಎಕ್ಸ್ಪ್ರೆಸ್ ಹೋಗ್ಬೇಡಿ. ಓಕೆ. ಆಮೇಲೆ ನೋಡಿ ಹೊಂಡ ಗುಂಡಿ. ಹೊಂಡ ಗುಂಡಿ ನೋಡ್ಕೊಂಡು ಹೋಗ್ತೀವಿ. ಹೊಂಡ ಗುಂಡಿ ನೋಡ್ಕೊಂಡು ಹೋಗ್ತೀವಿ. ಇರ್ಲಿ ಓಟ್ ಬನ್ನಿ ನೀವು. ಪಾಪ ಗಡಿಬಿಡಿಯಲ್ಲಿ ಇದ್ದೀರಾ ಅಂತ ಗೊತ್ತಾಗುತ್ತೆ. ನಾವು ಅಲ್ವಾ ಪಾಪ. ನೀವ್ ಇನ್ನ ಸಿಂಗಲ್. ಓಕೆ, ಇನ್ನ ನಾನು ಟಿಫನ್ ಮಾಡಿ ಸಿಗ್ತೀನಿ ನಿಮ್ಗೆ. ನನ್ಗೆ ಇದು ನಮ್ಮನೆ ಅಂತ ಅನ್ಸಿದೆ ಅಷ್ಟೇ. ಮತ್ತೆ ಬರ್ತೀವಿ, ಯಾವಾಗ ಹೋಗ್ತೀವಿ ಬರ್ತೀವಿ. ಸೊ ಅದ್ರಲ್ಲೇನಿಲ್ಲ. ನನ್ನ ಮಗಳ ಅನಿಸಿಕೆ. ನಿಮ್ಮ ಮಗಳ ಅನಿಸಿಕೆ ಯಾವ್ದಕ್ಕೆ ಅನಿಸಿಕೆ? ಹೋಗ್ತಾ ಇದ್ದೀವಿ ತವರು ಮನೆ ಬಿಟ್ಟು. ಬರ್ತಾ ಇರ್ತೀವಲ್ಲ ನಾವೀಗ, ವರ್ಷಕ್ಕೊಂದ್ಸತಿ ಏನ್ ಬರಲ್ಲ ಅಲ್ವಾ ಅಮ್ಮ? ಏನು ಅನಿಸಿಕೆ ಇಲ್ಲ, ಯಾವಾಗ್ಲೂ ಬರ್ತೀವಿ. ಓಕೆ, ಇನ್ನ ಹೋಗ್ಬಿಟ್ಟು ಮತ್ತೆ ಹೋಗ್ತಾ ಸಿಗ್ತೀವಿ ನಿಮ್ಗೆ. ಇವಾಗ ತವರ ಮನೆ ಬಿಟ್ಟು ಈಗ ಬಾಗಣ ಕೊಡ್ತಾ ಇದಾರೆ. ತವರು ಮನೆಯಿಂದ ನೋಡಿಯಪ್ಪ, ಶಾಸ್ತ್ರ ಇದು. ಓಕೆ, ಶಾಸ್ತ್ರ. ನೀ ಯಾಕೋ ಇರ್ತಿದ್ಯಾ? ಕುಂಕುಮ ಇರ ಅವರೇ ಇಡ್ತಾರ ಆಂಟಿ. ಕಲ್ತ್ಕೊಬಿಟ್ನಪ್ಪ. ಹೆಂಡ್ತಿಗೆ ಬಟ್ಟಿಡೋದು. ಅಮ್ಮಗೂ ಕೊಡ್ತಿದ್ದಾರೆ. ಅಮ್ಮನಿಗೆ ಕಾಲು ನೋವು ಅಂದ್ಬಿಟ್ಟು ಮೇಲ್ ಕೂತಿರೋದು. ಆಮೇಲೆ ಯಾರು ತಪ್ಪು ತಿಳ್ಕೊಬೇಡ್ರಿ, ಅಮ್ಮನ ಕಾಲು ಇದಾಗಿದೆ ಗೊತ್ತಲ್ಲ ನಿಮ್ಮೆಲ್ಲರಿಗೂ. ಆಂಟಿಯ ಕುಂಕುಮ ಇಡೋತರ ಅಷ್ಟೇ ಇರ್ತಾರೆ ಆ ಕಡೆ ಈ ಕಡೆ. ತಾಳಿಗೆ ಇಟ್ಕೊಳ್ರಿ. ಅರಿಶಿನ ಕುಂಕುಮ ಇದು ಮಡ್ಲು ತುಂಬ್ಸದ? ಅವನೊಬ್ಬ ದೊಡ್ಡ ಮನುಷ್ಯ ಕೂತವನಲ್ಲಿ. ತವರು ಮನೆ ಬಿಟ್ಟು ಶಿವನಿಗೆ ಶಿವನಿಗೆ ಓ ಗಂಗೆ ಬರುವೆನು, ಓ ತುಂಗೆ ಬರುವೆನು. ನೋಡಿದ್ರಾ? ಅಲ್ಲ ಎಂತ ರಾಗ ಆಡ್ತೀವಿ. ಅದೇ ರೇ. ಇಲ್ಲಿ ನಾನು, ಇಲ್ಲಿ ಡ್ಯಾಡಿ. ಓಕೆ, ಇನ್ನು ಹೊರಡೋಣ ಅಮ್ಮ. ಒಳ್ಳೇದ್ ಮಾಡ್ಲಿ, ಕಲಸಕ್ಕೆ ಬರ್ಲಿ, ಹೆಣ್ಮಗು ಹುಟ್ಲಿ, ನಾರ್ಮಲ್ ಡೆಲಿವರಿ ಆಗ್ಲಿ, ದೇವ್ರೆ ಎಲ್ಲರ ಆಶೀರ್ವಾದ ನಿಮ್ಮೆಲ್ಲರಿಗೂ. ದೇವ್ರ ಆಶೀರ್ವಾದ. ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ, ಮಿಸ್ ಮಾಡ್ಕೋತೀನಿ ನಿಮ್ಮನ್ನ. ಹತ್ತು ಬಿಡ, 1.5 ತಿಂಗಳು ಇದ್ದಲ್ಲ ಫೀಲಿಂಗ್ ಹತ್ತು ಬಿಡ. ಅಂಕಲ್ ನೀವು ಹೇಳಿ. ಅಂಕಲ್ ಕಣ್ಣಲ್ಲಿ ಆಲ್ರೆಡಿ ನೀರು ಕಾಣಿಸ್ತಿದೆ. ಇಲ್ಲ ಕಾಣಲ್ಲ. ಬರ್ತೀವಮ್ಮ, ಅಳಬೇಡಿ ಆಯ್ತಾ? ಅಳಬೇಡಿ, ಬರ್ತೀವಿ. ದಯವಿಟ್ಟು ಅಳಬೇಡಿ. ಬಾಯ್, ಮಿಸ್ ಯು.
ಬಾಯ್ ಮಾಡೋಣ. ಬಾಯ್ ಅಮ್ಮ. ಸರಿ ಬಾಯ್. ತುಂಬ ಚೆನ್ನಾಗಿ ನೋಡ್ಕೊತೀವಿ, ತುಂಬ ಚೆನ್ನಾಗಿರ್ತಾಳೆ, ಡೋಂಟ್ ವರಿ, ಅಳಬೇಡಿ. ಓಕೆ ಹಾಂ ಆ ಗಾಡಿ ಸ್ಟಿಕ್ಕರ್ ಹಾಕಿ, ಈ ಗಾಡಿ ಸ್ಟಿಕ್ಕರ್ ಹಾಕಿ. ಹೌದು, ಸ್ಟಿಕ್ಕರ್ ಹಾಕ್ಸಿಲ್ಲ. ಇರ್ಲಿ ಪರವಾಗಿಲ್ಲ. ಸರಿ ಬಾಬಾ ಬರ್ತೀವಿ, ಬಾಯ್. ನಿಧಾನ ಹುಷಾರ. ಆ ಕಾರಲ್ಲಿ ಅರ್ಜುನ್ ಅವರು ಇದ್ದಾರೆ. ಹೊರಟ್ವಿ ನಾವು. ನಮ್ಮ ಈ ಕಾರಲ್ಲಿ ಹೋಗ್ತಾ ಇದೀವಿ ನಾವು. ಲಗೇಜ್ ತುಂಬಾ ಇತ್ತು, ಅದಕ್ಕೋಸ್ಕರ ಈ ಕಾರಲ್ಲಿ ನಾನು ಪೂಜಾ, ಬ್ರೌನಿ, ಬೆಲ್ಲ ಹೋಗ್ತಾ ಇದೀವಿ. ಇವಳು ನೋಡಿ ಮುಂದೆ ಸೀಟ್ ಬೇಕು ಅಂತ ಚಿಕ್ಕ ಮಕ್ಳು ತರ ಅಳೋದು, ಮುಂದೆ ಸೀಟ್ ಬೇಕು. ಅದು ಪಾಪ ಹಿಂದೆ ಆರಾಮಾಗಿ ಅದು ಪಡಿದದ್ ಕುತ್ಕೊಳ್ಳುತ್ತೆ. ಮತ್ತೆ ಅವರು ಅಮ್ಮ, ಡ್ಯಾಡಿ, ಅರ್ಜುನು, ಚೆರಿ ಅಲ್ಲಿ ಬರ್ತಿದ್ದಾರೆ. ಚೆರಿ ಇಲ್ಲಿಗೆ ಬಾರು ಅಂದ್ರೆ ಕಳ್ಳ ಓಡೋಗಿದ್ದ ನನಗೆ. ಅದಕ್ಕೆ ನಾವು ಈ ಕಾರಲ್ಲಿ ಹೋಗ್ತಾ ಇದೀವಿ, ಅವರು ಆ ಕಾರಲ್ಲಿ ಬರ್ತಿದ್ದಾರೆ. ಇದು ಸಿಕ್ಕಾಪಟ್ಟೆ ಮಳೆ ಬೇರೆ, ಅದಕ್ಕೋಸ್ಕರ ನಾವು ಕಾರಲ್ಲೇ ವ್ಲಾಗ್ ಮಾಡ್ತಾ ಇದೀವಿ ಒಳಗಡೆ. ಸರಿ, ಮತ್ತೆ ನಾವು ಹೋಗ್ತಾ ಆನ್ ದ ವೇ ಇನ್ನು ಪೆಟ್ರೋಲ್ ಹಾಕಿಸ್ಬೇಕು. ಪೆಟ್ರೋಲ್ ಹಾಕಿಸ್ಕೊಂಡು ಆನ್ ದ ವೇ ಹೋಗ್ತಾ ಹೋಗ್ತಾ ಸಿಗ್ತಾ ಇರ್ತೀವಿ ನಿಮಗೆ. ಓಕೆ, ನಮಗೂ ಕಂಪನಿ ಕೊಡಿ, ಬಾಯ್. ಇದು ನಾವು ಕೊಪ್ಪಕ್ಕೆ ಬರ್ಬೇಕಾದ್ರೆ ಇಲ್ಲಿ ನಾವು ನಿಲ್ಲಿಸ್ಬಿಟ್ಟೆ ಹೋಗೋದು. ಮೊಟ್ಟೆ, ಎಗ್, ಬ್ರೆಡ್ ತಿನ್ಕೊಂಡು. ಸೊ ಇಲ್ಲಿ ನಿಲ್ಸಿದೀವಿ. ಏನ್ ತಿಂತಿರುವೆ? ಕೋಪಿ, ಬೆಲ್ಲ, ಬ್ರೌನಿಯಲ್ಲಿ ಬ್ರೌನಿ ತಗೋ. ಓಕೆ, ಸ್ವಲ್ಪ ರೆಸ್ಟಿಗೆ ನಿಲ್ಸಿದೀವಿ ಇಲ್ಲಿ. ಹೇಳಮ್ಮ. ಚೆನ್ನಾಗಿರುತ್ತೆ ಇಲ್ಲಿ. ಫಸ್ಟ್ ನಾನು, ಇವಳು, ಪ್ರಜ್ಜು ಬಂದಿದ್ದಾಳೆ. ನನ್ನನ್ನು ಬಿಡಕ್ ಬಂದಿದ್ರ, ನಮ್ಮನ್ನ ಬಿಡಕ್ ಬಂದಿದ್ರಲ್ಲ ಫಸ್ಟ್. ಆಮೇಲೆ ಮದುವೆ ಮುಂಚೆ ಬಂದಿದ್ರು. ಓಕೆ, ಇನ್ನ ನಾವು ಆಮ್ಲೆಟ್ ಎಲ್ಲ ಆರ್ಡರ್ ಮಾಡಿದ್ದೀವಿ. ಬಂದ್ಮೇಲೆ ತಿಂದ್ಬಿಟ್ಟು ಸಿಗ್ತೀವಿ. ಬಾರೆ ಬ್ರೌನಿ, ಇವ್ರುಗಳನ್ನ ಹಿಡಿಯೋದೇ ಸಾಕಾಗುತ್ತೆ ನಮಗೆ. ಓಕೆ, ನಾವೆಲ್ಲ ತಿಂದ್ವಿ. ಈಗ ನಮ್ಮ ಡ್ಯಾಡಿ ತಿಂತವ್ರೆ, ನಾವೆಲ್ಲ ತಿಂದ್ಬಿಟ್ವಿ ಆಗಲೇ. ಚೆನ್ನಾಗಿತ್ತಮ್ಮ? ಸೂಪರ್ ಆಗಿತ್ತು. ಹೆಂಗಿತ್ತಮ್ಮ? ಚೆನ್ನಾಗಿತ್ತು. ಸೊ ನಾವು 2 ಬ್ಲೂ ಲೈನ್ ತಗೊಂಡ್ವಿ. ಇವಳು ನೋಡು, ಅವ್ರ ಹೋಟ್ಲಿಗೆ ಬಂದ್ಬಿಟ್ಟು 3 ಜನನು ಒಂದೊಂದು ಆಮ್ಲೆಟ್ ತಿಂದ್ರು, ಪ್ಲೈನ್ ಆಮ್ಲೆಟ್. ಇವಳು ಅವ್ರ ಅಂಗಡಿಗೆ ಬಂದು ಅವರಿಗೆ ಬೊಗಳು ತಗೊಂಡು. ಓಕೆ, ಇನ್ನು ನಾವು ಆಯ್ತು, ಇನ್ನು ಹೊರಡ್ತೀವಿ. ಮತ್ತೆ ನಿಮಗೆ ಹಾಸನಲ್ಲಿ ಸಿಗ್ತೀವಿ. ಓಕೆ, ಇವಾಗ ಹಾಸನಲ್ಲಿ ಮಮತಾ ಹೋಟೆಲ್ ಅಂತ ಇದೆಯಲ್ಲ, ಅಲ್ಲಿ ಊಟ ಮಾಡಕ್ಕೆ ಬಂದಿದ್ದೀವಿ. ನಂದು ಊಟ ಆಯ್ತು. ನಮ್ಮ ಅಮ್ಮವರೆಲ್ಲ ಆ ಕಾರಲ್ಲಿ ಬಂದ್ರಲ್ಲ, ಸೊ ಅಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಅಲ್ಲಿ ಊಟಕ್ಕೆ ಹೋಗಿದ್ದಾರೆ. ನಾವು ಸರಿ ಇಲ್ಲಿ ಮಕ್ಕಳು ಇದ್ದಾರಲ್ಲ, ಕಾರಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದೀವಿ. ನೋಡಿ, ಬೆಲ್ಲ ಇಲ್ಲಿ ಕಾಣ್ತದಲ್ಲ, ಇಲ್ಲಿ ಬೆಲ್ಲ. ನಮ್ಗೆ ಇದ್ರಲ್ಲೇ ಏನೋ ಒಂಥರ ಸಂತೋಷ ಇದೆ. ಸೊ ಮಮತಾ ಹೋಟೆಲಲ್ಲಿ ಮಾತ್ರ ಊಟ ಸೂಪರ್ ಆಗಿರುತ್ತೆ. ಮಟನ್ ಸಾಂಬಾರ್ ಸಖತ್ತಾಗಿದೆ ಇಲ್ಲಿ, ಸೂಪರ್ ಆಗಿದೆ. ನಾವು ಯಾವಾಗ್ಲೂ ಹಾಸನಿಗೆ ಬಂದ್ರೆ ಇಲ್ಲೇ ಊಟ ಮಾಡೋದು. ಮತ್ತೆ ಬೇಜಾರು ಏನಂದ್ರೆ ಕೈಮಾ ಸ್ವಲ್ಪ ಹಿಟ್ಟಿಟ್ಟು, ಕೈಮಾ ಸ್ವಲ್ಪ ದಪ್ಪನೇ ಐತೆ, ಸೂಪರ್ ಆಗೈತೆ. ಬಟ್ ಸ್ವಲ್ಪ ಸ್ವಲ್ಪ ಜಾಸ್ತಿ. ದಯವಿಟ್ಟು ಮಮತಾ ಹೋಟೆಲ್ ಯಾರು ನೋಡಿದ್ರೆ ಸ್ವಲ್ಪ ಕೈಮನ್ ಮಟನ್ ಸ್ವಲ್ಪ ಹಾಕಿ. ಟೇಸ್ಟ್ ಮಾತ್ರ ಸಖತ್ತಾಗಿದೆ, ಸೂಪರ್ ಆಗಿದೆ. ಮಟನ್ ಸಾಂಬಾರ್ ಅಂತೂ ಸಖತ್ತಾಗಿತ್ತು. ಒಳ್ಳೊಳ್ಳೆ ಪೀಸ್ ಹಾಕ್ತಾರೆ ಅಲ್ಲ. ರೈಸು ಚೆನ್ನಾಗಿತ್ತು. ಬಿರಿಯಾನಿ ತಿನ್ನೋಣ ಅನ್ಕೊಂಡ್ವಿ, ಬಿರಿಯಾನಿ ಖಾಲಿ. ನಾವು ಈಗ ಆಲ್ರೆಡಿ ಎಷ್ಟು 5 ಗಂಟೆ ಆಗಿದೆಲ್ಲ, 5 ಗಂಟೆ ಟೈಮು. ಹೊಟ್ಟೆ ಸಿಕ್ಕಾಪಟ್ಟೆ ಹಸ್ಬಿಟ್ಟಿತ್ತು. ನಾವು ಊಟ ಮಾಡಿಕೊಂಡು ಅವರು ಬರ್ತಾರೆ, ಅವರು ಬಂದ್ಮೇಲೆ ಓಡ್ತೀವಿ. ಇವಾಗ ನಾವು ಕಾಫಿ ಕುಡಿಯಕ್ಕೆ ಬಂದಿದ್ದೀವಿ. ಎಲ್ಲಿಗೆ ಬಂದಿದ್ದೀವಿ? ಯಾವ್ದು ಉಗಿಬಂಡಿ ಫುಡ್ ಸ್ಟೇಷನ್. ಉಗಿಬಂಡಿಗೆ ಬಂದಿದ್ದೀವಿ ರೀ. ಕಾಫಿ, ಫಿಲ್ಟರ್ ಕಾಫಿ ಕುಡಿಯಕ್ಕೆ ಬಂದಿದ್ದೀವಿ. ತಬಾಹಿಗೆ ಬಂದಿದ್ದೀವಿ. ಡ್ಯಾಡಿ, ಅರ್ಜುನ್, ಅಮ್ಮ, ಪೂಜಾ, ನಾನು, ಪೂಜಾ, ನಾನು, ಬ್ರೌನಿ, ಚೆರಿ, ಬೆಲ್ಲ. ಸೊ ನಾವು ಇವಾಗ ಉಗಿಬಂಡಿಗೆ ಬಂದ್ವಿ. ಉಗಿಬಂಡಿ ಟ್ರೈನಲ್ಲಿ ಕೂತಿದ್ದೀವಿ ನಾವು. ಇವಾಗ ಟ್ರೈನಲ್ಲಿ ಕೂತ್ಕೊಂಡು
ಉಗಿ ಬಂಡಿ ಉಗಿ ಬಂಡಿ ಊಗಿ ಬಂಡಿನ ಸೊ ಸತತವಾಗಿ ನಾವು ಎಷ್ಟು ಅವರಿಂದ ಜರ್ನಿ ಮಾಡ್ತಾ ಇದೀವಿ ಅಂದ್ರೆ ಬೆಳಿಗ್ಗೆ 10:30 ಬಿಟ್ಟವರು ಸುಮ್ನಿರಲಿ ಕರೆಕ್ಟ್ ನಾವು 9:30 ರಾತ್ರಿ ಬಸ್ಸು ಅದೇ ರೋಡಲ್ಲಿ ಬರೋದು. 10 ಗಂಟೆ 10:30 ಆಯ್ತು ನಾವು ಬಿಟ್ಟಿದ್ದು. ಆ ರೋಡೇ ಇದು. ಅದ್ರಲ್ಲೇ ಹೋಗಿ ಇದು ಮಳೆ ಬಂದ್ಬಿಟ್ಟು ಹಾಳಾಗೋಗ್ಬಿಟ್ಟಿತ್ತು ಮತ್ತೆ ರೋಡು. ಇಲ್ಲ ಅಂದ್ರೆ ಸಖತ್ತಾಗಿರ್ತಿತ್ತು ರೋಡ್. ಮತ್ ತುಂಬಾ ದೂರ ಅಲ್ಲ, ಅದು ತುಂಬಾ ಹತ್ರ. ಬಟ್ ನಮ್ಗೆ ಏನ್ ಗೊತ್ತಾ, ಅದು ರೋಡ್ ಸರಿ ಇಲ್ವಲ್ಲ, ನಾವು ಅವಾಗ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ಹಂಗಾಗಿ. ಓಕೆ, ಇನ್ನ ನಾವು ಹಿಂಗ್ ಡೈರೆಕ್ಟ್ ಮನೆಗೆ ಹೋಗ್ತಾನೆ ಸಿಗ್ತೀವಿ ನಾವು ನಿಮ್ಗೆ. ಸರ್ ಒಂದು ವಾಟರ್ ಬಾಟಲ್ ಕೊಡಿ. ಓಕೆ, ನೆನ್ನೆ ನೈಟು ಬಂದ್ವಿ. ನೆನ್ನೆ ನೈಟ್ ಬಂದ ತಕ್ಷಣ ಫುಲ್ಲು ಟಯರ್ಡ್ ಆಗ್ಬಿಟ್ಟಿತ್ತು, ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಮಲ್ಕೊಂಬಿಟ್ವಿ. ಅದಕ್ಕೆ ಇವಾಗ ಮಾಡ್ತಾಯಿದ್ದೀವಿ ವ್ಲಾಗು. ಸೊ ಇವಾಗ ನಮ್ಮ ಮಕ್ಳುಗಳ್ನ ವಾಕಿಂಗಿಗೂ ಬಿಟ್ಟಿದ್ದೀವಿ. ಅವ್ರವ್ರ ಬೆಳಗ್ಗೆ ಕರ್ಮಗಳನ್ನೆಲ್ಲ ಕಳ್ಕೊಂಬಿಡ್ಲಿ ಅಂದ್ಬಿಟ್ಟು. ಸೊ ಇವಾಗ ಎದ್ದಿದ್ದು ನಾವು. ಓಕೆ, ಇವಾಗ ಅವನು ಪ್ರಜ್ವಲ್ ಸಜ್ಜು ಹೊರಟ ಇವಾಗ ಹೊರಟ. ಸಮಾಚಾರ ಹೆಂಗಿತ್ತು? ಬ್ಯಾಂಗ್ಳೂರ್ ವೆದರ್ಗೂ ಕೋಲ್ಡ್ ಇದೆ ಅಲ್ಲಿಗಿಂತ ಅಲ್ಲ, ಸಿಕ್ಕಾಪಟ್ಟೆ. ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಇದ್ರು, ಅಲ್ಲಿ ಚಳಿ ಇಲ್ಲ. ಮಳೆ ಇಲ್ಲ ಅಂದ್ರೆ ಚಳಿ ಜಾಸ್ತಿ. ಇಲ್ಲಿ ಸಿಕ್ಕಾಪಟ್ಟೆ ಚಳಿ, ಭಾರಿ ಚಳಿ ಇದೆ. ಮತ್ತೆ ಹೇಳು ನೀನು. ಮತ್ತೇನಿಲ್ಲ, ಇನ್ನು ಬ್ರೇಕ್ಫಾಸ್ಟ್ ಆಗಬೇಕು. ಬ್ರೇಕ್ಫಾಸ್ಟ್ ಆಗಬೇಕು ಇನ್ನು. ಏನು ನಿಜವಾಗ್ಲೂ ನೆನೆ ಎಷ್ಟು ಸ್ಲೋ ಬಂದ್ವಿ ಅಂದ್ರೆ ತಗೊಂಡ್ವಿ ಗೊತ್ತಾ? ಅಲ್ಲಿಂದ ಇಲ್ಲಿ ಬರಕ್ಕೆ 13 hours ತಗೊಂಡಿದ್ವಿ. 13 ಗಂಟೆ, 2 ರೌಂಡ್ ಹೋಗಿ ಬರ್ಬೋದಿತ್ತು. ಅಷ್ಟು ಸ್ಲೋ ಆಗಿ ಬಂದಿದ್ದೀವಿ. ಎಷ್ಟು ಸ್ಲೋಗ್ ಬರಬೇಕು ಅಷ್ಟು ಸ್ಲೋಗ್ ಬಂದ್ಬಿಟ್ಟಿದೀವಿ. ಪ್ರಜ್ಜಿ ಹೊರಟ. ಪ್ರಜ್ಜು ಪಾಪ ಅದು ಕ್ಯಾಬ್ ಬುಕ್ ಆಯ್ತಾ? ಬುಕ್ ಆಯ್ತಾ? ಎಷ್ಟೊತ್ತು ತೋರಿಸ್ತೈತೆ? ಈಗ ಬರ್ಬೋದು. 3 minutes ತೋರಿಸ್ತಾ ಇದೆ. ಇವತ್ತಾದ್ರೆ ನೀನು ಯಾವತ್ತು ಬರ್ತೀಯ? ಇನ್ನು 21 ದಿನ ಆದಮೇಲೆ ಅನ್ಸುತ್ತೆ. ಇನ್ನು 21 ದಿನ ಆದಮೇಲೆ ನಾನು ರಜೆ ಸಿಗೋದು. 1 ಮಂತ್ ಆದರೂ ಆಗಬೇಕು. ಈಗ ಜಾಯ್ನ್ ಆಗ್ತಿರೋದಲ್ವಾ? ಜಾಯ್ನ್ ಆಗಿ 15 days ಆದಮೇಲೆ ಆಫ್ ಕೊಡೋದು. ಹೌದಾ? ಓಕೆ, ಸರಿ ಆಯಿತು. ಮತ್ತೆ ನಾವು ಸಿಗುತ್ತೇವೆ. ಓಕೆ, ಪ್ರಜ್ವಲ್ ಹೊರಟ. ಇನ್ನು ಹುಷಾರ ಪ್ರಜ್ವಲ್, ಹುಷಾರು. 0360 ಪ್ರಜ್ವಲ್. ಏನು ಕಾಲು? ಕಾಲ್ ಬಂದಿತ್ತು. ಇಲ್ಲ. ಹಾಂ, ಬಾಯ್. ಹೋಗಿ ಕಾಲ್ ಮಾಡು. ಬಾಯ್, ಹುಷಾರು. ಎಷ್ಟೋ ಬರ್ಬೇಕಲ್ಲ ಬೇಕು? ಎಷ್ಟು 30 minutes ಬೇಕಾ ಅಂತ? 30 minutes ಅಷ್ಟು. 30 minutes ಬೇಕಿಲ್ಲ. ಅಲ್ಲಿ ತಾನೆ ತೋರಿಸ್ತಾ ಇಲ್ಲ. ಮತ್ತೆ 30 minutes ಬೇಕಾಗುತ್ತೆ. ಸರಿ. ಇವಾಗ ಪ್ರಜ್ವಲ್ ಹೋದ, ನಾವು ಹಂಗೆ ವಾಕಿಗೆ ಬಂದಿದ್ದೀವಿ. ವಾಕ್ ಮಾಡೋಣ ಅಂದ್ಬಿಟ್ಟು. ಸೊ ವಾಕ್ ಮಾಡೋದಕ್ಕೆ ಇನ್ನೊಂದು ಕೊಪ್ಪದಲ್ಲಿ ಏನಂದರೆ ಮಳೆ ಒಂದು, ಮತ್ತು ಮಳೆ ನಿಂತ ಮೇಲೆ ಅಲ್ಲಿ ಜಾರುತ್ತೆ. ಕಾಂಕ್ರೀಟ್ ರೋಡು ಜಾರುತ್ತೆ, ಸಿಕ್ಕಾಪಟ್ಟೆ ಜಾರುತ್ತೆ. ಅದರಿಂದ ನಾವಲ್ಲಿ ಜಾಸ್ತಿ ವಾಕ್ಯ ಮಾಡೋಕ್ಕಾಗ್ತಿರ್ಲಿಲ್ಲ. ಆದಷ್ಟು ಕಡಿಮೆ ವಾಕ್ ಮಾಡ್ತಾಯಿದ್ವಿ. ಇವಾಗ ನೋಡಿದ್ರೆ ಸಮ್ಮರ್ ಥರನೇ ಇದೆ. ಅಂದರೆ ಚಳಿ ಹಂಗಿದೆ, ಚಳಿ ಸಕ್ಕತ್ತಿದೆ. ಮಳೆ ಬರುತ್ತೆ ಹಂಗೆ ಕಣೆ. ಬೆಂಗಳೂರಲ್ಲಿ ಅಷ್ಟೇ ಮಳೆ ಜಾಸ್ತಿ ಬರಲ್ಲ, ಬಟ್ ಬರುತ್ತೆ ಮಳೆ ಅಷ್ಟೇ. ನಾರ್ಮಲ್ ಮಳೆ ಬಂದೇ ಬಂದು ನಿಂತೋಗ್ಬಿಡುತ್ತೆ. ಚಳಿ ಮಾತ್ರ ಸಿಕ್ಕಾಪಟ್ಟೆ ಇರುತ್ತೆ ಅಷ್ಟೇ. ಮತ್ತು ಇನ್ನು ಇವತ್ತು ಗುರುವಾರ ಬೇರೆ, ನೋಡಬೇಕು ಏನು ಎತ್ತ ಅಂದ್ಬಿಟ್ಟು. ಇನ್ನೂ ಯಾರೂ ಎದ್ದಿಲ್ಲ. ನಮಗೆ ಅಲ್ಲಿ ಬೇಗ ಎದ್ದು 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 ಎಚ್ಚರ ಆಗ್ಬಿಡೈತೆ. ಅದೇ ರೂಢಿ ಆಗ್ಬಿಟ್ಟು ಎಚ್ಚರ ಆಗ್ಬಿಡ್ತು ಪಟ್ಟ ಅಂತ. ಸೊ ಅದಕ್ಕೆ ವಾಕ್ ಮಾಡಿಕೊಂಡು ಇವಾಗ ಮೇಯ್ನ್ ಈಗ ಜಾಸ್ತಿ ವಾಕ್ ಮಾಡಬೇಕು ಪೂಜಾ. ಅದಕ್ಕೋಸ್ಕರ ವಾಕ್ ಮಾಡಿಸಿ ಒಂದು ಅರ್ಧ ಗಂಟೆ ಆಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಸಿಗ್ತೀವಿ ಅಷ್ಟೇ. ಇನ್ನು ಬ್ಯಾಂಗ್ಳೂರಲ್ಲಿ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಬ್ಯಾಂಗ್ಳೂರು ಬಂದ್ವಿ ಕೊನೆಗೂ. ಅದೇನಾದ್ರು ಒಂಥರ ಖುಷಿ ನಮ್ಮ ಮನೆಗೆ ಬಂದ ತಕ್ಷಣ ಅಲ್ವಾ? ನಮ್ಮ ಮನೆಗೆ ಬಂದರೆ ಒಂಥರ ಏನೋ ಖುಷಿ. ಓಕೆ, ಮತ್ತೆ ನೋಡೋಣ. ಏನು ಮಾಡ್ತಿದ್ಯಮ್ಮ? ಆಯ್ತಾ ಮಾಡಿ ಇಲ್ಲಿ? ಅಬ್ಬಬ್ಬಬ್ಬ ಸೂಪರಾಗಿ ಮಾಡ್ಬಿಟ್ಟಿದ್ದಾಳೆ ಚಿತ್ರಾನ್ನ ಮಾತ್ರ. ಚಿತ್ರಾನ್ನಗೆ
ಚಟ್ನಿ ಒಳ್ಳೆ ಕಾಂಬಿನೇಷನ್. ಸಖತ್ತಾಗಿ ಮಾಡಿದ್ಯೋ ಚಿತ್ರಾನ್ನ. ನೋಡಿ ಈ ಥರ ಇದ್ರೇ ನಂಗೆ ಬಿಡಿಯಾಗಿ ಈ ಥರ ಇದ್ರೇ ಇಷ್ಟ ನನಗೆ. ಚಿತ್ರಾನ್ನ ನಿಮಗೆ ತೋರಿಸ್ಬಿಟ್ಟು ಹಾಕೊಂಡು. ಓಕೆ, ಇನ್ನು ನಾವು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟು ಮತ್ತೆ ಬೆಂಗಳೂರು ಬ್ಲಾಗ್ಸ್ ಕಂಟಿನ್ಯೂ ಮಾಡ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಲವ್ ಯು ಆಲ್.